ಸರಿ, ಹಿಂದೂ ಧರ್ಮನ ಉಳಿಸ್ಬೇಕು. ಅದು ಬಿಟ್ಬಿಟ್ಟು ಮುಸ್ಲಿಮ್ನ ಕರ್ಕೊಂಬಂದು ನೀವು ಉದ್ಘಾಟನೆ ಮಾಡ್ತಿದ್ರೆ ಏನು ಬಂತು ಪ್ರಯೋಜನ? ಹಿಂದೂ ಧರ್ಮ ಎಲ್ಲಿ ಉಳೀತು? ಧರ್ಮಕ್ಕೆ ಬೆಲೆ ಇಲ್ವಾ? ಧರ್ಮಕ್ಕೆ ಬೆಲೆ ಇಲ್ಲ ಅಂತಂದಮೇಲೆ ಅವನಿಗೆ ಜಾತಿ ಕಟ್ಕೊಂಡು ಏನಬೇಕು? ಬೇರೆ ಯಾರೂ ಇಲ್ವಾ? ಸ್ವಾಮಿ, ಪ್ರಶಸ್ತಿ ಎಲ್ರಿಗೂ ಸಿಗುತ್ತೆ. ನಾವು ಪ್ರಶಸ್ತಿ ಹುಡುಕಿ ತೊಗೊಂಡಿರೋರನ್ನ ಹುಡುಕೊಡ್ತೀವಿ. ಅವ್ರನ್ನ ಕರೆಸಿ ಉದ್ಘಾಟನೆ ಮಾಡಿಸಿ. ಮುಸ್ಲಿಮ್ನ ಕರೆಸಿ ಉದ್ಘಾಟನೆ ಮಾಡೋದು ನಾಡ ಹಬ್ಬಕ್ಕೆ ಏನು ಬಂತು ಬೆಲೆ? ಚಾಮುಂಡೇಶ್ವರಿಗೆ ಏನು ಬಂತು ಬೆಲೆ? ತಪ್ಪದು, ಖಂಡನೆ ಮಾಡ್ತೀವಿ. ಅದು ತಪ್ಪು, ಬೇಡ, ಬೇಕಾಗಿಲ್ಲ. 1000 ಪ್ರಶಸ್ತಿ ತಗೊಂಡಿರ್ಬೋದು. ಯಾರೇ ಆಗಿರಲಿ ಸ್ವಾಮಿ, ಮಹಿಳೆನೇ ಆಗಿರಲಿ, ಗಂಟೆ ಆಗಿರಲಿ, ಯಾವನೇ ಆಗಿರಲಿ, ಅವನು ಉದ್ಧಾರಕ್ಕೋಸ್ಕರ ಅವನು ಪ್ರಶಸ್ತಿ ತಗೊಂಡಿದ್ದಾನೆ ಹೊರತುವೆ ನಾಡು ಉದ್ಧಾರಕ್ಕೇನು ಅವನು ಪ್ರಶಸ್ತಿ ತಗೊಂಡಿಲ್ಲ. ಗೊತ್ತಾಯ್ತಾ? ಮುಸ್ಲಿಮ್ನ ಕರೆಸಿ ಉದ್ಘಾಟನೆ ಮಾಡೋದು ಬೇಡ, ತಪ್ಪೇ. ಬೇರೆ ಜಾತಿಯವ್ರನ್ನ ಕರೆಸಿ ನಾಡ ಹಬ್ಬಕ್ಕೆ ಉದ್ಘಾಟನೆ ಮಾಡಿಸೋದು ತಪ್ಪೇ. ಯಾಕೆ? ಬೇರೆ ಯಾರೂ ಇಲ್ವಾ? ಹಿಂದೂಗಳಲ್ಲಿ ಯಾರೂ ಇಲ್ವಾ? ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.